ಈ ಮನೆನ ಮಾರಿ ನಿಮಗೆ ಬರಬೇಕಾದ ಹಣನ ತಗೊಂಡು ಉಳಿದಿದ್ನ ಇಷ್ಟು ವರ್ಷ ನನ್ನ ಜೊತೆ ನನ್ನವರಾಗೇ ದೇವರಿಗೆಲ್ಲ ಹಂಚ್ಬಿಡಿ. ಸರ್, ನನ್ನ ಸಜೆಷನ್ನು, ನೀವು ಈಗಲೂ ಇನ್ಸಾಲ್ವೆನ್ಸಿಗೆ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ದುಡ್ಡು ಉಳಿಸಬಹುದು. ನ್ಯಾಯ, ಧರ್ಮ, ಸತ್ಯನ ಗೌರವಿಸುವ ಮನುಷ್ಯ ನಾನು. ಸ್ನೇಹನ, ದಾನನ ನಂಬಿರೋ ನಾನು. ಇಲ್ಲದ ಸುಳ್ಳು ಹೇಳಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ನ್ಯಾಯ, ಧರ್ಮ, ಸ್ನೇಹ ಎಲ್ಲ ಇರಬೇಕು ನಿಜ, ಆದ್ರೆ ಇದು ಅತಿ ಆಯ್ತು. ಜ್ಯೋತಿ, ಬಾ. ನಮಸ್ಕಾರ ಯಜಮಾನ್ರೆ. ಬನ್ನಿ ಯಜಮಾನ್ರೆ, ಕೂತ್ಕೊಳ್ಳಿ ಯಜಮಾನ್ರೆ. ಯಜಮಾನ್ರೆ, ಯಜಮಾನ್ರೆ. ಆಟೋ ಏನ್ರಿ? ಯಜಮಾನ್ರೆ, ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಕೂತ್ಕೋ. ಒಂದು ನಿಮಿಷ. ರೀ, ಏನ್ರಿ ನನ್ನನ್ನ ಎಲ್ಲಿಗೆ ಕರ್ಕೊಂಡು ಬಂದ್ರಿ? ಜ್ಯೋತಿ, ಈ ಜಾಗ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ. ನನ್ನ ಹತ್ರ ನಿಜ ಹೇಳಿದ್ರೆ? ನಿನ್ನ ಹತ್ರ ಹೇಳಿದೆ, ಇನ್ಯಾರ ಹತ್ರ ಹೇಳಿ ಜ್ಯೋತಿ? ಇನ್ಮೇಲೆ ಏನಿದ್ರು ನಮ್ಮ ವಾಸ ಇಲ್ಲೇ. ಯಾಕೆ ಜ್ಯೋತಿ? ನಮ್ಮ ಫ್ಯಾಕ್ಟ್ರಿ, ಮನೆ, ಕಾರು ಎಲ್ಲ ನನ್ನ ಸ್ನೇಹಿತ ಮಾಡಿದ ಸಾಲ ತೀರ್ಸೋಕೆ ನಾನು ಬ್ಯಾಂಕ್ ಕೊಟ್ಬಿಟ್ಟೆ. ನಿಮ್ಮ ಸ್ನೇಹಿತ ಮಾಡಿದ ಸಾಲಕ್ಕೆ ನಾವ್ಯಾಕೆ ನಮ್ಮ ಆಸ್ತಿನೆಲ್ಲ ಕೊಡ್ಬೇಕು? ಅವನು ಮಾಡಿದ ಸಾಲಕ್ಕೆ ನಾನು ಬ್ಯಾಂಕ್ ಶೂರಿಟಿ ಕೊಟ್ಟಿದ್ದೆ. ಅವನು ಆತ್ಮಹತ್ಯೆ ಮಾಡ್ಕೊಂಡ. ಅವನ ಹತ್ರ ಏನೂ ಉಳಿದಿರಲಿಲ್ಲ. ನನ್ನ ಆಸ್ತಿ ಹೋಯ್ತು ಅಂತ ನನಗೆ ನೋವಾಗ್ತಾ ಇಲ್ಲ ಜ್ಯೋತಿ. ನಿಮ್ಮ ತಂದೆ ತಾಯಿ ನಾನು ನಿನ್ನ ಹೂವಿನ ಸುಪ್ಪುತ್ತಿಗೆಲಿಟ್ಟು ಸಾಕ್ತೀನಿ ಅಂತ ಬೆಟ್ಟದಷ್ಟು ಆಸೆ ಹೊತ್ಕೊಂಡು ನಿನ್ನ ನನಗೆ ದಾರಿ ಎರೆದು ಕೊಟ್ಟಿದ್ರು. ನಾನು ನಿನ್ನ ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ಅಂತ ನನಗೆ ಸಂಕಟ ಆಗ್ತಾ ಇದೆ ಜ್ಯೋತಿ. ನೀವ್ಯಾಕೆ ನೋವು ಪಡ್ತೀರಿ? ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ಬಡತನನ ನಗನಗ್ತಾ ಸ್ವೀಕರಿಸಿದವಳು ನಾನು. ಈಗ ಪುನಃ ನನಗೆ ಬಡತನ ಬಂದಿರೋದ್ರಲ್ಲಿ ನನಗೆ ನೋವಿಲ್ಲ. ಆದ್ರೆ ನನ್ನನ್ನ ಕಟ್ಕೊಂಡು ನೀವು ಈ ಸ್ಥಿತಿಗೆ ಬಂದ್ರಲ್ಲ, ಅದಕ್ಕೆ ನನಗೆ ನೋವಾಗ್ತಿದೆ ರೀ. ಸುಪ್ಪತ್ತಿಗೆಲ್ ಮಲಗಿದವ್ರು ನೀವು ಈಗ ಈ ನೆಲದ ಮೇಲೆ ಮಲಗಬೇಕಲ್ಲ. ಅದನ್ನ ನಾನು ನೋಡ್ಲಾರೆ. ನೀವು ನಿಮ್ಮ ಸ್ನೇಹಿತರನ್ನ ನಂಬಿದ್ರಲ್ಲಿ ತಪ್ಪಿಲ್ಲ, ದಾನ ಮಾಡಿದ್ರಲ್ಲಿ ತಪ್ಪಿಲ್ಲ ರೀ.
ಪಾತಾಳಕ್ಕೆ ಹೋದ ಆ ಬಲಿಚಕ್ರವರ್ತಿ ಚರಿತ್ರೆಯಲ್ಲಿ ಚಿರಕಾಲ ಉಳಿದು ಹೋದ. ಕುರುಕ್ಷೇತ್ರದಲ್ಲಿ ಸೋತ ಆ ಕರ್ಣ ಎಲ್ಲರ ಮನಸ್ಸನ್ನು ಗೆದ್ದ. ಸಾವು ಎಲ್ರಿಗೂ ಬರುತ್ತೆ ಅಂದ್ರೆ ಆದ್ರೆ ಸಾಯೋವರೆಗೂ ಬದುಕಿರಲೇಬೇಕು. ಅದೇ ನಿಜವಾದ ಬದುಕು. ನಮಗೆ ಹೇಗಾಗೋಯ್ತಲ್ಲ ಅಂತ ಮನಸ್ಥೈರ್ಯ ಕಳ್ಕೊಳ್ಳೋದಲ್ಲ. ನಾವು ಮಾಡಿದ್ದು ಸರಿಯೋ ತಪ್ಪೋ ಅದನ್ನು ಯೋಚನೆ ಮಾಡಬೇಕು. ನೋಡೋರ್ ಕಣ್ಣಿಗೆ ನಾವು ಬಡವರು ಇರಬಹುದು, ಆದ್ರೆ ನಮ್ಮ ಹೃದಯದಲ್ಲಿ ನಾವು ಶ್ರೀಮಂತರು ಕಣ್ರಿ, ಶ್ರೀಮಂತರು. Jyoti, you are just great. ಏ ದುರ್ಗಾ, ನಿಂತ್ಕೋ. ಜಾನಕಿರಾಮಯ್ಯನವ್ರೆ, ಏನ್ ಯಜಮಾನ್ರೆ? ನಮ್ ದುರ್ಗಾ ಯಾಕೋ ಕೂಕೋತಾ ಇದ್ದಾಳಲ್ಲ, ಬನ್ನಿ ಅದೇ ನೋಡೋಣ. ಜ್ಯೋತಿ, ಯಾರಾದ್ರೂ ಹೋಗಿ ಸ್ವಲ್ಪ ನೀರು ತಗೊಂಬನ್ನಿ. ಜ್ಯೋತಿ, ಜ್ಯೋತಿ, ಜ್ಯೋತಿ. ಏನಾಯ್ತು ಜ್ಯೋತಿ? ಯಜಮಾನ್ರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾ, ಕರ್ಕೊಂಡು ಹೋಗೋಣ. ಬುದ್ಧಿ, ಒಂದ್ ನಿಮಿಷ ಇರಿ. ಆಸ್ಪತ್ರೆ ಬೇಡ ಬುದ್ಧಿ, ಅಮ್ಮ ಅವರು ಸದ್ಯದಲ್ಲೇ ತಾಯಿ ಆಗ್ತಾ ಇದ್ದಾರೆ. ನೋಡು, ನೀನು ಈ ಪತ್ರದ ಮೇಲೆ ಸೈನ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿನ್ನ ಮಿನಿಸ್ಟರ್ ನಂಬಿದ್ದೀನಿ. ಪ್ರಾಮಿಸ್ ಅಂದ್ಮೇಲೆ ಪ್ರಾಮಿಸ್ ಮಾಡ್ತೀನಿ. ಎಲ್ಲ ಮಾಡ್ಬೇಕು ಪೂಜೆ. ತಗೋ, ಇಲ್ಲಿ ಇದ್ದೀನಿ, ದೊಡ್ಡದಾಗಿ ಮಾಡು. ದೊಡ್ಡದಾಗಿ. ಹಾ. ಅವನ್ನ ಹೊರಗಾಗಿ ಮಿನಿಸ್ಟ್ರು ಬರೋ ಟೈಮ್ ಆಯ್ತು. ವಿಜಿ ನೋಡ, ಏಯ್ ತೆಗಿರೋ ಗೇಟು. ಏಯ್ ವಿಜಿ, ತೆಗಿಯ ಬಾಗ್ಲು. ಸರ್ ಸರ್ ಸರ್, ಈ ವಿಜಿ ನನಗೆ ಮಂತ್ರಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ಲು ಸರ್. ನನ್ನ ಆಸ್ತಿ ಪಾಸ್ತಿ ಎಲ್ಲ ತಗೊಂಡ್ಲು ಸರ್. ನನ್ನ ಹೆಂಡತಿಗೆ ಮೋಸ ಮಾಡಿ ಅವಳು ಒಡವೆ ಎಲ್ಲ ತಂದು ಇವಳು ಕೊಟ್ಟೆ ಸರ್. ನನ್ನ ಮೋಸ ಮಾಡಿದ್ಲು ಸರ್. ನನ್ನ ಊರಿಗೆ ಹೋಗಕ್ಕೂ ದುಡ್ಡಿಲ್ಲ ಸರ್. ನೀನೇನು ಯೋಚನೆ ಮಾಡಬೇಡ, ನಾನು ಊರಿಗೆ ಕಳಿಸ್ಕೊಡ್ತೀನಿ. ಜಾನಕಿರಾಮಯ್ಯನವ್ರೆ, ದಯವಿಟ್ಟು ಜ್ಯೋತಿಗೆ ವಿಷಯ ಹೇಳ್ಬೇಡಿ. ಅವಳಿಗೆ ತವರು ಅಂದ್ರೆ ಪ್ರಾಣ. ರಾಜಣ್ಣಂಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ಅವಳು ಬಹಳ ನೊಂದ್ಕೋತಾಳೆ. ಗರ್ಭಿಣಿ ಬೇರೆ, ಅವಳು ತಡ್ಕೊಳ್ಳೋ ಶಕ್ತಿ ಇರಲ್ಲ. ನಾನಾ ವಿಜಯ ಭಾರ್ಗವಿಗೆ ಬುದ್ಧಿ ಹೇಳ್ತೀನಿ. ಓ, ಶ್ರೀ 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 ರಾವ್ ಬಹದ್ದೂರ್ ಹರಿಹರ ಪ್ರಸಾದ್ ಅವರ ಏಕೈಕ ಪುತ್ರ ಸಿದ್ಧಾರ್ಥ ಅವರು ನಮ್ಮ ಮನೆಯವ್ರಿಗೂ ಪಾದ ಬೆಳೆಸಿದ್ದೀರಾ. ಬರೋದ್ ಬಂದ್ರಿ, ಆಸ್ತಿ ಅಂತಸ್ನೆಲ್ಲ ಕಳ್ಕೊಂಡ್ಮೇಲೆ ಬಂದಿದ್ದೀರಾ. ನನ್ನಿಂದೇನಾದ್ರೂ ಹಣ ಬೇಕಿತ್ತಾ? ಈ ಕೈಗೆ ಕೊಡೋದು ಗೊತ್ತೇ ಹೊರತು ತಗೊಳ್ಳೋದು ಗೊತ್ತಿಲ್ಲ. ನೀವು ರಾಜಣ್ಣಂಗೆ ಮೋಸ ಮಾಡಿ ಅವನ ಹತ್ರ ಕಿತ್ಕೊಂಡಿರೋ ಆಸ್ತಿ, ಹಣ, ಒಡವೆನಲ್ಲ ಅವನಿಗೆ ವಾಪಸ್ ಕೊಟ್ಟು ಅವನ ಸಂಸಾರನ ಉಳಿಸಿ ಅಂತ ಕೇಳ್ಕೊಳಕ್ ಬಂದಿದ್ದೆ. ಸ್ಮಶಾನಕ್ಕೆ ಹೋಗಿದ್ದ ಹೆಣಾನು, ವಿಜಯ್ ಭಾರ್ಗವಿ ಹತ್ರ ಬಂದಿದ್ದ ಹಣಾನು
ಯಾವತ್ತೂ ಹಿಂತಿರುಗಿ ಬರಲ್ಲ. ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಾಳ ಹಾಳು ಮಾಡೋದು ಸರಿಯಲ್ಲ. For more updates, like, comment, subscribe to our channel.